ಇವರು ಸಂವಿಧಾನಕ್ಕೆ ಗೌರವನೇ ಕೊಡಲ್ಲ, ಕಾನೂನು ಗೌರವ ಕೊಡಲ್ಲ. DC ಅವರು ಕೇಳ್ಕೊಳ್ತಾ ಇದ್ದಾರೆ. ನೀವೂ ಇದ್ದೀರಾ ಸ್ವಾಮಿ, ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು ಎಲ್ಲರೂ ಇದ್ದೀರಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದವರು. 2.5 ಅವರ್ 2.5 ಅವರ್ MLA ಅವ್ರನ್ನ ಎದ್ದೋಗ್ಬೇಕು, ಬಾಯ್ಕಾಟು, ಗೋಬೇಕು, ಹುಚ್ಚ, ಅವರು ಮನೆಯವ್ರನ್ನೆಲ್ಲನೂ ಅಸಭ್ಯವಾಗಿ ಮಾತಾಡೋದು. ಅವ್ರೇನಾದರೂ MLA ಅವರು ಒಂಚೂರು ಕದಲಿದ್ರ, ಒಂಚೂರು ಹಂಗಾರಾದ್ರ, ಬೇಜಾರು ಮಾಡ್ಕೊಂಡ್ರ, ಅವ್ರ ಫೇಸಲ್ಲಿ ಒಂದೇ ಒಂದು ಚೂರು ಬೇಜಾರು ಕಾಣಿಸ್ಲಿಲ್ಲ. ಕಾರ್ಯಕ್ರಮಕ್ಕೆ ಗೌರವ ಕೊಟ್ಟು, ಕೆಂಪೇಗೌಡರು ಗೌರವ ಕೊಟ್ಟು, ಕಡೆಯವರೆಗೂ ಅವರು ಸಭ್ಯತೆಯಿಂದ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಮೀಡಿಯಾದವ್ರು ಕೇಳಿದ್ರು, ಅವ್ರದ್ದೇನಿದೆ ಹೊಟ್ಟೆ ಒಳಗಡೆ ಹೇಳಿದ್ರು. ಕಾರ್ಯಕ್ರಮ ಮುಗಿಸ್ಕೊಂಡು ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಒಳಗಡೆ ಮಾತಾಡುವಾಗ ದೊಡ್ಡವರೆಲ್ಲ ಇದ್ದರು. ಫಸ್ಟ್ ಅವರು 1 ಅವರ್ಗೆ ಎಲ್ಲರೂ ಸ್ವಾಮೀಜಿಗಳ ಸಮೇತ ಕೇಳ್ಕೊಂಡ್ರು, ಯಾರಿಗೂ ಬೆಲೆ ಕೊಡಲಿಲ್ಲ. ಪೂರ್ವ ಯೋಜಿತವಾಗಿ ಬಂದಿರೋರು ಯಾರಿಗೂ ಬೆಲೆ ಕೊಡ್ತಾರೆ? ಯಾರಿಗೂ ಕೊಡಲ್ಲ. ದೇ ಆರ್ ಫಿಕ್ಸ್ಡ್. ಅದು ಗಲಾಟೆ ಮಾಡಬೇಕು, ಅವ್ರನ್ನ ಅಸಭ್ಯವಾಗಿ ಮಾತಾಡಬೇಕು ಅಂತ ಮೊದಲೇ ಫಿಕ್ಸ್ ಆಗಿ ಬಂದಿದ್ದಾರೆ. ಅಲ್ಲಿ ಒಬ್ಬ MLAಗೆ ಗೌರವ ಕೊಡಲಿಲ್ಲ ಅಂದರೆ ಇನ್ನು ಬೇರೆ ಯಾವ ಸಮುದಾಯದವ್ರಿಗೆ ಇವ್ರಿಗೆ ಗೌರವ ಕೊಡ್ತಾರೆ? ಬೇರೆ ಯಾವ ಸಮುದಾಯದವ್ರಿಗೆ ಗೌರವ ಕೊಡ್ತಾರೆ? ಇವ್ರಿಗೇನಾ ಏನು ಬೈಯೋದು ಬರೋದು? MLA ಬೆಂಬಲಿಗರು ಯಾರು ಇಲ್ವಾ? ಯಾರಾದರೂ ಎಲ್ಲಾದರೂ ಬೈದಿದ್ದಾರಾ? ಯಾರನ್ನಾದರೂ ಬೈದಿದ್ದಾರಾ? ಸ್ಟೇಜ್ ಮೇಲೆ ಬಂದು ತಡವಾಗಿ ಬಂದ್ರೂ ಅವರು ಕೂಡ MLA ಅವ್ರನ್ನ ಈ ಥರ ಬೈತಾ ಇದ್ದಾರಲ್ಲ ಅಂತ ಒಂದು ಮೈಕ್ ತಗೊಂಡು ಸುಮ್ಮನಿರಪ್ಪ, ಹಿಂಗೆಲ್ಲ MLA ಅವ್ರನ್ನ ಮಾತಾಡಬಾರ್ದು ಅಂತ ಒಂದೇ ಒಂದು ಮಾತು ಹೇಳಲಿಲ್ಲ. ಅಂಥವ್ರು ತಗೊಂಡೋಗಿ ಇವ್ರು ಏನು ಸ್ಟೇಜಲ್ಲಿ ಕೂಗ್ಲಾಗ್ತಾ ಇದ್ರು, ಇವರು ಮೈಕ್ ಮುಂದೆ, ಮೀಡಿಯಾ ಮುಂದೆ ಇವರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಅಲ್ಲ, ದೊಡ್ಡವ್ರ ಥರ ಇರಬೇಕು. ಅವ್ರನ್ನಂದಿದ್ದ ಮಾತುಗಳನ್ನ ನಿಮ್ಮನ್ನ ಯಾರಾದರೂ ಅಂದರೆ ನೀವು ಸುಮ್ಮನೆ ಇರ್ತೀರಾ? 1ನೇ ದಿವಸ ಚೆನ್ನಾಗಿ ಮಾತಾಡ್ತಾರೆ, 2ನೇ ದಿವಸ ಅವ್ರು ತೋಳು ತಟ್ಟಿ ತುಪ್ಪು ಓಡೋಗ್ಬೇಕಾಗಿತ್ತಾ? ನಾವು ಬೆದ್ರು ಓಡೋಗ್ಬೇಕಾ? ಇದೇನು ರಾಜರ ಕಾಲನ ಇದು? ನೀವು ಹೇಳಿದಂಗೆ ಕೇಳಬೇಕಾ? ಒಳಗಡೆ ಅಷ್ಟೊಂದು ನಡೀತಾ ಇದೆ, ನಿಮ್ಮದೇ ನಡೀತಾ ಇದೆ, ಇಲ್ಲಿಗಲ್ ಆಗಿ ಅಷ್ಟೊಂದು ನಡೀತಾ ಇದ್ರೆ ಯಾರು ಮಾತಾಡಲಿಲ್ಲ. ಕೆಟ್ಟ ಬದುಗಳು ಏನು ಅಸಭ್ಯ. ನಾವು ಕೂಡ ಮಾತಾಡಲ್ಲ ಸರ್, ಯಾರು ಮಾತಾಡಲ್ಲ. ಅಂತ ಒಳಗೈರೆ ಭಾಷೆಯನ್ನು ಬಳಸಿ ಮಾತಾಡ್ತಾರೆ. ಅದನ್ನ ಇವರೇ ಹೇಳ್ತಾರೆ. ನಮ್ಮ ಸಂಸದರು ಒಂದು ಕಡೆ ಒಬ್ಬ MLA ಅವ್ರಿಗೆ ಇಷ್ಟೊಂದು ಹೀನಾಯವಾಗಿ ಬೈದಿರೋದು ನಮ್ಮ ಇದರಲ್ಲಿ ಎಲ್ಲೂ ನೋಡೇ ಇಲ್ಲ ಅಂತ ಪಾಪ ಅವರು ನೊಂದ್ಕೊಳ್ತಾರೆ. ಮತ್ತೆ ಹುಚ್ಚಾಸ್ಪತ್ರೆ ಅಂತಾರೆ. ಏನು ಸರ್ ಇದು? ಚಿಕ್ಕಬಳ್ಳಾಪುರನ ಏನು ಮಾಡಕ್ಕೆ ಹೊರಟಿದ್ದೀರಾ ಸರ್ ನೀವೆಲ್ಲ ದೊಡ್ಡವರು? ಇದನ್ನು ಕಡಪನ, ರಾಯಲಸೀಮನ? ಇದು ಚಿಕ್ಕಬಳ್ಳಾಪುರ, ಶಾಂತಿಯುತವಾಗಿರೋ ಚಿಕ್ಕಬಳ್ಳಾಪುರದಲ್ಲಿ ನೀವು ಏನಾದರೂ ಅಭಿವೃದ್ಧಿಗೆ ನೀವು ಇದು ಕೊಡಿ, ಒತ್ತು ಕೊಡಿ. ಇಲ್ಲ ಅಂದರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಿ. ಯಾಕೆ ಈಗ ಇನ್ನೇನು ನೆಕ್ಸ್ಟು ಮರಳುಗಳಾಗಬೇಕಾ? ಆ ಪರಿಸ್ಥಿತಿ ತಂದು ಇಟ್ಟಿದ್ದೀರಾ. ದಯವಿಟ್ಟು ಬೇಡ. ಈ ಪತ್ರಿಕಾ ಮುಖಾಂತರ ನಾವೆಲ್ಲ ಎಲ್ಲರೂ ದೊಡ್ಡವ್ರನ್ನೆಲ್ಲ ಕೇಳ್ಕೊಳ್ಳೋದು, ದೊಡ್ಡವ್ರನ್ನೆಂದ್ರೆ ರಾಜಕೀಯದಲ್ಲಿರೋರು ಎಲ್ಲರನ್ನೂ ಕೇಳ್ಕೊಳ್ಳೋದು, ಚಿಕ್ಕಬಳ್ಳಾಪುರನ ರಾಯಲಸೀಮೆ ಕಳಪ ಮಾಡಬೇಡಿ. ದಯವಿಟ್ಟು ಚಿಕ್ಕಬಳ್ಳಾಪುರನ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗೋ ಥರ ನೀವು ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡಿ ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.